ಇನ್ನು ಧಾರವಾಡ ಜಿಲ್ಲೆಯಲ್ಲಿ ಪರೀಕ್ಷೆ ಬರೆಯಲಿದ್ದಾರೆ 19,536 ಮಂದಿ. ಅವಳಿ ನಗರದ 55 ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತಾ ಇದೆ. ನೋಡಿ, ಧಾರವಾಡದಲ್ಲಿ ಹಿಂದೆ ಸರ್ಕಾರಿ ಹುದ್ದೆಗಳಿಗೆ ನೇಮಕಾತಿಯನ್ನ ಆಗ್ರಹಿಸಿ ವಿವಿಧ ಆಕಾಂಕ್ಷಿಗಳು ಬೇರೆ ಬೇರೆ ಪದವಿ ಆಕಾಂಕ್ಷಿಗಳು ಪ್ರತಿಭಟನೆಯನ್ನ ನಡೆಸಿದ್ರು. ಅಭ್ಯರ್ಥಿಗಳ ಪ್ರತಿಭಟನೆ ನಂತರ ಮೊದಲ ನೇಮಕಾತಿ ಪರೀಕ್ಷೆ ಇದು ನಡೀತಾ ಇರೋದು. ಕಾನ್ಸ್ಟೇಬಲ್ ಪರೀಕ್ಷೆಗೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಸಿದ್ಧವಾಗಿದೆ. ಜೆರಾಕ್ಸ್ ಅಂಗಡಿಗಳಿಗೆ ಭೇಟಿ ನೀಡಿ ಡಿಸಿ ಮತ್ತು ಎಸ್ಪಿ ಪರಿಶೀಲನೆ ನಡೆಸಿದ್ದಾರೆ. ಡಿಸಿ ಆರ್ ಸ್ನೇಹಲ್, ಕಮಿಷನರ್ ಎನ್ ಶಶಿಕುಮಾರ್ ರೌಂಡ್ಸ್ ಹಾಕಿದ್ರು. ಧಾರವಾಡ ಜಿಲ್ಲೆಯಲ್ಲಿ 19,536 ಮಂದಿ ಪರೀಕ್ಷೆ ಬರೆಯಲಿದ್ದಾರೆ. ನೀವು ಹುಬ್ಳಿ ಧಾರವಾಡ ಕನ್ಸಿಡರ್ ಮಾಡಿ. ಎಸ್ಪೆಷಲಿ ಧಾರವಾಡದಲ್ಲಿ ಸಿಕ್ಕಾಪಟ್ಟೆ ಇನ್ಸ್ಟಿಟ್ಯೂಷನ್ಸ್ ಇದಾವೆ, ಕೋಚಿಂಗ್ ಸೆಂಟರ್ಗಳಿದಾವೆ. PSI, ಕಾನ್ಸ್ಟೇಬಲ್, SD, FD ಈ ಪರೀಕ್ಷೆಗಳಿಗೆ ಹೈಯೆಸ್ಟ್ ಕೋಚಿಂಗ್ ಸೆಂಟರ್ ಇರುವಂಥ ಜಾಗ ಏನಾದ್ರು ಇತ್ತು ಅಂದರೆ ಅದು ಧಾರವಾಡ. ಸೊ ಅಭ್ಯರ್ಥಿಗಳ ಸಂಖ್ಯೆ ಕೂಡ ಅಲ್ಲಿ ಜಾಸ್ತಿ ಇದೆ. ಜಿಲ್ಲಾಧಿಕಾರಿ ಸ್ನೇಹಲ್ ಮತ್ತೆ ಕಮಿಷನರ್ ಶಶಿಕುಮಾರ್ ಎಲ್ಲ ಪರಿಶೀಲನೆಯನ್ನ ನಡೆಸಿದ್ದಾರೆ, ರೌಂಡ್ಸ್ಗಳನ್ನು ಹಾಕಿದ್ದಾರೆ. ಅವಳಿ ನಗರದ 55 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತೆ. 1,536 ಪರೀಕ್ಷಾ ಆಕಾಂಕ್ಷಿಗಳು ನಾಳೆ PS ಕಾನ್ಸ್ಟೇಬಲ್ ಪರೀಕ್ಷೆಯನ್ನ ಬರಿತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕಮಿಷನರ್ ಆಫ್ ಪೊಲೀಸ್ ಅವರು, SP ಅವರು ಹಾಗೂ ಜಿಲ್ಲಾಡಳಿತ ವತಿಯಿಂದ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಸಭೆಯನ್ನ ಜರುಗಿಸಿ ಯಾವ ರೀತಿಯಲ್ಲಿ ತಯಾರಿಗಳಾಗಿದೆ ಅನ್ನೋ ನಿಟ್ಟಿನಲ್ಲಿ ಕೇಳಿರುವಾಗ ನಾವು ನಮ್ಮ ಜಿಲ್ಲೆಯಲ್ಲಿ ಏನು ವಿದ್ಯಾಕಾಶಿ ಅಂತ ಹೆಸರಾಂತ ಆಗಿರುವಂತಹ ಧಾರವಾಡದಲ್ಲಿ ಸಾಕಷ್ಟು ಕೋಚಿಂಗ್ ಸೆಂಟರ್ಸ್ ಗಳಿದಾವೆ, ಲೈಬ್ರರೀಸ್ ಇದಾವೆ. ಮತ್ತೆ ಯಾವುದೇ ಸಮಯದಲ್ಲೂ ಸುಮಾರು 30ರಿಂದ 40 ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಾ ಇರುವಂತ ನಿಟ್ಟಿನಲ್ಲಿ ಯಾವುದೇ ಕೂಡ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಒಂದು ಇದನ್ನ ಮನಗಂಡು ನಾನು ಮತ್ತೆ CP ಸರ್ ಅವರು ಹಾಗೂ SP ಅವರು ನಾವೆಲ್ಲರೂ ಒಂದಷ್ಟು ಕೋಚಿಂಗ್ ಸೆಂಟರ್ ಇರೋ ಏರಿಯಾಗಳಲ್ಲಿ ನಾವೀಗ ಪರಿವೀಕ್ಷಣೆ ಮಾಡಿದ್ದೇವೆ. ಎಲ್ಲರಿಗೂ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದೇವೆ. ಯಾವುದೇ ಅಪಪ್ರಚಾರ ಮಾಡಬಾರ್ದು, ಪರೀಕ್ಷೆಗಳನ್ನ ನಡೆಯೋದಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆ ಉಂಟು ಮಾಡಬಾರ್ದು, ಯಾವುದೇ ತಪ್ಪು ಮಾಹಿತಿಯನ್ನ ಕೊಡಬಾರ್ದು, ಮತ್ತೆ ಪರೀಕ್ಷೆ ಸೋರಿಕೆಗೆ ಸಂಬಂಧಪಟ್ಟಂತೆ ಯಾರು ತಪ್ಪು ಮತ್ತು ಸುಳ್ಳು ಮಾಹಿತಿಯನ್ನ ಹೊರಡಿಸಬಾರ್ದು ಅಂತ ನಾವು ಅವ್ರಿಗೆಲ್ಲ ನಿರ್ದೇಶನಗಳನ್ನ ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಯಾರು ಪರೀಕ್ಷೆಯನ್ನ ಬರೀತಿದ್ದಾರೆ ಅವ್ರಿಗೂ ಧೈರ್ಯ ತುಂಬಿ ಚೆನ್ನಾಗಿ ಮಾಡಿ ಅಂತ ಹೇಳಿ ನಾವೀಗ ಒಂದು ಸಭೆಯನ್ನ ಕೂಡ ಇಲ್ಲಿ ಲಿಂಗಾಯತ್ ಭವನ್ ಧಾರವಾಡದಲ್ಲಿ ನಾವು ಎಲ್ಲ ಕೋಚಿಂಗ್ ಸೆಂಟರ್ಸ್ಗಳು, ಹಾಸ್ಟೆಲ್ಸ್ ನಡೆಸ್ತಾ ಇರುವಂತವ್ರು, ಲೈಬ್ರರೀಸ್ ನಡೆಸ್ತಾ ಇರುವಂತವ್ರು, ಮೆಸ್ ನಡೆಸ್ತಾ ಇರೋರು, ಜೆರಾಕ್ಸ್ ಅಂಗಡಿಗಳು ನಡೆಸ್ತಾ ಇರೋರು ಅವ್ರನ್ನೆಲ್ಲ ಕರೆದು ಅವ್ರಿಗೆಲ್ಲ ಎಚ್ಚರಿಕೆಯನ್ನ ಕೂಡ ನಾವೀಗ ನೀಡಿದ್ದೇವೆ. ಧಾರವಾಡ ಜಿಲ್ಲೆಯಲ್ಲಿ 55 ಕೇಂದ್ರಗಳಲ್ಲಿ 19,536 ಪರೀಕ್ಷಾ ಆಕಾಂಕ್ಷಿಗಳು ನಾಳೆ PS ಕಾನ್ಸ್ಟೇಬಲ್ ಪರೀಕ್ಷೆಯನ್ನ ಕಡಿಮೆ ಇಲ್ಲದಂತೆ ಒಬ್ಬ ಸೆಂಟರ್ ಇನ್ಚಾರ್ಜ್ ಆಫೀಸರ್ ಅನ್ನ ನಾವು ನೇಮಕ ಮಾಡಿದ್ದೇವೆ. ಅದ್ರ ಜೊತೆಗೆ ಎಕ್ಸಾಮಿನೇಷನ್ ಸೆಂಟರ್ ಪೆರಿಫೆರಿ ಏನಿರುತ್ತೆ ಅಲ್ಲಿ ಕೂಡ ನಾವು ಸಿಬ್ಬಂದಿಗಳನ್ನ ಯೋಜನೆ ಮಾಡ್ತಾ ಇದೀವಿ. ಮತ್ತೆ ಪ್ರತಿ 100 ಜನ ಅಭ್ಯರ್ಥಿಗಳಿಗೆ ಒಬ್ಬರಂತೆ ಪೊಲೀಸ್ ಅಧಿಕಾರಿ ಅಥವಾ ಸಿಬ್ಬಂದಿಯನ್ನ ಫ್ರಿಸ್ಕಿಂಗಿಗೆ ಯೂಸ್ ಮಾಡ್ತಾ ಇದೀವಿ. ಮತ್ತೆ ಡೋರ್ ಫ್ರೇಮ್ ಮೆಟಲ್ ಡಿಟೆಕ್ಟರ್ DFMD ಅಂತ ಕರಿತೀವಿ, ಅವನ್ನ ಸಾಕಷ್ಟು ಕಡೆ ದೊಡ್ಡ ದೊಡ್ಡ ಸೆಂಟರ್ಗಳಲ್ಲಿ ಹಾಕಿದೀವಿ. ಅದನ್ನ ಹೊರತುಪಡಿಸಿ HHMD ಅಂತ, ಹ್ಯಾಂಡ್ ಹೆಲ್ಡ್ ಮೆಟಲ್ ಡಿಟೆಕ್ಟರ್ ಅಂತ, ಯಾವ ರೀತಿ ನೀವು ಮಾಲ್ಗಳಲ್ಲಿ ಹೋದಾಗ ಅಥವಾ ಕೆಲವು ಇಂಪಾರ್ಟೆಂಟ್ ಜಾಗಗಳಲ್ಲಿ ಹೋದಾಗ ಯಾವ ರೀತಿ ಫ್ರಿಸ್ಕಿಂಗ್ ಮಾಡ್ತಾರೆ ಆ ತರ ಮಾಡ್ಲಿಕ್ಕೆ ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್